ಇದು ಹಣ್ಣಾದ್ರೆ ಉಂಟಲ್ಲ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಇವನ್ ಮೀನಿಗೆ ಹಾಕುದು ಕದ್ದು ತಿಂತಿದ್ದ ಕಲ್ಲ ಅಲ್ಲಿ ಅಲ್ಲಿ ಹಾಕು ಮೀನಿಗೆ ಹಾಕು ಇದೆಲ್ಲ ಮೀನು ಪುಡಿ ಪುಡಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ಏನು ಗೊತ್ತಾ, ನಾವು ಗೋಲ್ಡನ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ನೋಡಿ ಬನ್ನಿ ಫ್ರೆಂಡ್ಸ್, ನಮ್ಮೊಟ್ಟಿಗೆ ಗೋಲ್ಡನ್ ಟೆಂಪಲ್ ನೋಡಿ. ಹಾಗೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಬೇರೆ ಬೇರೆ ಥರದ ವೀಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಓಕೆ, ಈಗಂತ ಗೊತ್ತಾ, ನಾವು ಗೋಲ್ಡನ್ ಟೆಂಪಲ್ಗೆ ಎಂಟ್ರಿ ಆದ್ವಿ. ಇಲ್ಲಿ ನನಗೆ ಸ್ವಲ್ಪ ಇಷ್ಟು ಹಿಸ್ಟ್ರಿ ಗೊತ್ತುಂಟು, ಅದನ್ನು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ. ಹಾಗಾಗಿ ನನ್ನ ವೀಡಿಯೋ ಫುಲ್ಲಾಗಿ ನೋಡಿ, ಯಾರು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಎಂತ ಗೊತ್ತಾ, ಇಲ್ಲಿ 3 ಟೆಂಪಲ್ ಉಂಟು. ಇಲ್ಲಿ ಸುಮಾರು 10,000 ಜನಕ್ಕಿಂತ ಜಾಸ್ತಿ ಇದ್ದಾರಂತೆ. ಟಿಬೇಟಿಯನ್ಸೇ ಇರೋದು ಫುಲ್ ಇಲ್ಲಿ. ನಿಮಗೆ ಒಂದು ಇಲ್ಲಿ ಎಂಟ್ರ್ ಆಗುವಾಗ ಉಂಟಲ್ಲ, ಮಿನಿ ಟಿಬೇಟಿಗೆ ಹೋಗಿದಾಗೇ ಆಗುತ್ತೆ. ಆ ಥರ ಇದೆ. ಎಲ್ಲ ಕಡೆ ಈ ಕಡೆ ಓಡಾಡ್ತಿದ್ದಾರೆ ನೋಡಿ, ಇವರೇ ಟಿಬೇಟಿಯನ್ಸ್. ಮತ್ತೆಂತಂದರೆ ಇಲ್ಲಿ 3 ವಿಗ್ರಹಗಳಿದೆ ಒಂದು ಟೆಂಪಲ್ ಒಳಗೆ. ಅದರಲ್ಲಿ 3 ವಿಗ್ರಹಗಳು 40 ಅಡಿ ಎತ್ತರದಲ್ಲಿ ಇದೆ ಅಂತೆ. ಫುಲ್ ಗೋಲ್ಡ್, ಅದೆಲ್ಲ ಫುಲ್ ಗೋಲ್ಡ್ ಅಂತ, ಹಾಗಾಗಿ ಗೋಲ್ಡನ್ ಟೆಂಪಲ್ ಅಂತ ಹೇಳ್ತಾರೆ. ಎಂತ ಗೊತ್ತಾ ಗಾಯ್ಸ್, ಇವರು ಇಲ್ಲಿಗೆ ಬರಲಿಕ್ಕೆ ಕಾರಣ ಏನಂದರೆ, ಇವರು ಫಸ್ಟಿಗೆ ನೇಪಾಳದಲ್ಲಿ ಇರ್ತಾರೆ. ಎಂತಂದರೆ ಅಲ್ಲಿನ ಜನರು ಇವರನ್ನು ಗಡೀಪಾರು ಮಾಡ್ತಾರಂತೆ ನೇಪಾಳದಿಂದ. ಹಾಗಾಗಿ ಇವರು ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬಂದಾಗ ಆ ಕಾಲದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದವರು ಇವರಿಗೆ ಇಲ್ಲಿ ಪ್ಲೇಸ್ ಮಾಡಿ ಕೊಡ್ತಾರೆ. ಹಾಗಾಗಿ ಇದು ಅವರ ಸಂಸ್ಥೆಯನ್ನು ಸ್ಥಾಪಿಸಲು ಕಾರಣವಾಗ್ತದೆ.
ಹಾಗೆ ಫ್ರೆಂಡ್ಸ್, ಗೋಲ್ಡನ್ ಟೆಂಪಲ್ ನೋಡಿದ್ರಲ್ಲ. ಈಗ ನಾನು ನಿಮ್ಮನ್ನು ಇನ್ನೊಂದು ಕಡೆ ಕರ್ಕೊಂಡೋಗ್ತೇನೆ, ಇನ್ನೊಂದು ಪ್ಲೇಸ್ ತೋರಿಸ್ತೇನೆ. ಅದೇನೆಂದರೆ ಫಿಶ್ ಲ್ಯಾಂಡ್ ಅಂತ. ಅಲ್ಲಿಂದನೇ ಒಂದು 2 ಕಿಲೋಮೀಟ್ರ್ ಅಷ್ಟೇ ದೂರ ಇರೋದು. ಅಲ್ಲಿ ಏನಂದರೆ ಒಂದು ನೀರಲ್ಲಿ ತುಂಬ ಮೀನಿದೆ ಆಯಿತಾ. ಮೀನಂದರೆ ದೊಡ್ಡ ದೊಡ್ಡ ಮೀನು. ಅದಕ್ಕೆ ಫುಡ್ಡೆಲ್ಲ ಕೊಡಲಿಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಅದು ನೋಡಲಿಕ್ಕೆ. ಗೈಸ್, ಏನಂದರೆ ನಾವು ಹೋಗಿದ್ದು ಸ್ವಲ್ಪ ಲೇಟ್ ಆಯಿತು. ಆ್ಯಕ್ಚುಲಾಗಿ ನಾವು ಸ್ವಲ್ಪ ಬೇಗ ಹೋಗಬೇಕಿತ್ತು. ಒಂದು 5 o'clockಗೆಲ್ಲ ಹೋದ್ರೆ ಉಂಟಲ್ಲ, ನಿಮಗೆ ಚೆಂದ ಕಾಣ್ತಿತ್ತು ಅದು ಮೀನೆಲ್ಲ. ಈಗ ಅಷ್ಟು ಕಾಣೋದಿಲ್ಲ, ಅಂದರೆ ಸ್ವಲ್ಪ ಕತ್ತಲಾಗ್ತಾ ಬಂತಲ್ಲ. 6:30 ಆಗಿದೆ ನಾವು ಆಲ್ರೆಡಿ ಹೋಗುವಾಗ. ನೋಡಿ ಫ್ರೆಂಡ್ಸ್, ಬಿಸ್ಕಿಟೆಲ್ಲ ತೊಗೊಂಡ್ವಿ ನಾವು ಅದಕ್ಕೆ ಹಾಕಲಿಕ್ಕೆ. ಗೋಲ್ಡನ್ ಟೆಂಪಲ್ಗೆ ಬಂದಿದ್ವಿ. ಆ್ಯಕ್ಚುಲಿ ಇಲ್ಲಿ ಫೇಮಸ್ ಒಂದು ಜಾಗ ಉಂಟು, ಇದು ಲೇಕ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ಇದರಲ್ಲಿ ತುಂಬ ಮೀನುಗಳಿದೆ. ಬಿಸ್ಕೆಟ್ ಅಂದರೆ ಭಾರಿ ಇಷ್ಟ ಆಯಿತು. ನೋಡಿ ಫ್ರೆಂಡ್ಸ್, ಎಷ್ಟು ಮೀನು ಬಂತು. ಈಗ ಫುಡ್ ಹಾಕಿದ್ವಲ್ಲ, ಬಿಸ್ಕಿಟ್ ಹಾಕಿದ್ವಲ್ಲ, ಎಷ್ಟು ಮೀನಿದೆ ನೋಡಿ. ನಿಮಗೆ ಮೀನು ತೋರಿಸಲಿಕ್ಕೆ ಎಷ್ಟು ಟ್ರೈ ಮಾಡ್ತಾ ಇದ್ದೇನೆ ನೋಡಿ. ನಾನು ಅಷ್ಟು ಕ್ಲಿಯರಾಗಿ ಕಾಣ್ತಿಲ್ಲ, ಸ್ವಲ್ಪ ಬೇಗ ಬರಬೇಕಿತ್ತು. ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆಯಲ್ಲ ವ್ಯೂ. ಎಂತಂದರೆ ಇದು ಸಹ ಟಿಬೇಟಿಯನ್ಸ್ ಅವರದ್ದೇ ಆಯಿತಾ. ಇದು ಸಹ ಅವರೇ ಕಂಟ್ರೋಲ್ ಮಾಡೋದು. ಇವನ್ ಮೀನಿಗೆ ಹಾಕೋದು ಕದ್ದು ತಿಂತಿದ್ದ. ಕಲ್ಲ ಅಲ್ಲಿ ಅಲ್ಲಿ ಹಾಕು, ಮೀನಿಗೆ ಹಾಕು, ಇದೆಲ್ಲ ಮೀನು. ಹಾಗೆ ಅಲ್ಲಿಂದ ನಾವು ಹೋಟೆಲ್ಗೆ ಬಂದ್ವಿ ಫ್ರೆಂಡ್ಸ್. ಇಲ್ಲಿ ನೋಡಿ ಅಂತ, ಇದು ಅರ್ತಿಕಾಯಿ. ಇದು ಹಣ್ಣಾದರೆ ಉಂಟಲ್ಲ, ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಎಷ್ಟಾಗಿದೆ ಗೊತ್ತಾ, ತುಂಬ ಆಗಿದೆ. ಹಾಗೆ ಇಲ್ಲಿ ನಾವು ಹೋಟೆಲ್ಗೆ ಏನು ತಿನ್ನಲಿಕ್ಕೆ ಬಂದ್ವಿ ಅಂದರೆ ಮೊಮೋಸ್. ಇಲ್ಲಿ ಫೇಮಸ್ ಆಯಿತಾ. ಈಗ ಮೊಮೋಸ್ ನಾರ್ಮಲಾಗಿ ಎಲ್ಲ ಕಡೆ ಸಿಗ್ತದೆ, ಬಟ್ ಇಲ್ಲಿ ಸಿಗೋದು ಒರಿಜಿನಲ್ ಟೇಸ್ಟ್. ಯಾಕಂದರೆ ಅದು ಬಂದಿದ್ದೇ ಟಿಬೇಟಿಯನ್ಸ್ ಆ ಕಡೆಯಿಂದನೇ ಎಲ್ಲ. ಮೊಮೋಸ್ ಸೂಪ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಇಲ್ಲಿ ಬಂದರೆ, ಗೋಲ್ಡನ್ ಟೆಂಪಲ್ಗೆ ಬಂದರೆ ನಾವು ಅದನ್ನು ಮಿಸ್ ಮಾಡೋದೇ ಇಲ್ಲ, ಅದನ್ನು ತಿಂದುಬಿಟ್ಟೇ ಹೋಗೋದು. ಹಾಗಾಗಿ ಅದನ್ನೆಲ್ಲ ತಿಂದು ನಾವು ಮನೆಗೆ ಹೋಗೋದು. ಈಗ ನೋಡಿ, ಮೊಮೋಸ್ ಎಲ್ಲ ಬಂತು. ನಾವು ಸ್ಟೀಮು ಮತ್ತು ಫ್ರೈಡ್ ಮೊಮೋಸ್ ಆರ್ಡ್ರ್ ಮಾಡಿದ್ವಿ, ಮತ್ತು ಸೂಪ್ ಆರ್ಡ್ರ್ ಮಾಡಿದ್ವಿ. ತುಂಬ ಟೇಸ್ಟಿಯಾಗಿತ್ತು ಆಯಿತಾ. ಸೂಪು ಸಹ ತುಂಬ ಟೇಸ್ಟಿಯಾಗಿತ್ತು. ಫುಲ್ಲು ಬಿಸಿ ಬಿಸಿಯಾಗಿ ಒಳ್ಳೆಯದಾಯಿತು ತಿನ್ನಲಿಕ್ಕೆ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ನಾವು ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಹಾಗೆ ನನ್ನ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರಿಗೆ ಈ ವಿಡಿಯೋನು ಶೇರ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಓಕೆ ಬಾಯ್ ಫ್ರೆಂಡ್ಸ್.